ಒಳ್ಳೆ ಜನ. ನಾವು ಹೋಗಿ ಸಂಬಂಧ ಮಾತಾಡ್ತಿದ್ದಾಗೆ ಒಪ್ಕೊಂಡ್ಬಿಟ್ರು. ಏ ಅಂಜು, ಇಂಥ ಖುಷಿ ವಿಷಯ ಕೇಳಿ ಹೇಗೆ ಸುಮ್ಮನಿರೋದು? ಒಂದೆರಡು ಸ್ಟೆಪ್ ಹಾಕೋಣಪ್ಪ. ಆಹಾ ಅಕ್ಕ ಮದುವೆ ಅಂತೆ, ಓಹೋ ಅಕ್ಕ ಮದುವೆ ಅಂತೆ, ಆಹಾ ಅಕ್ಕ ಮದುವೆ ಅಂತೆ, ಓಹೋ ಅಕ್ಕ ಮದುವೆ ಅಂತೆ. ನಮಗೂ ನಿಮ್ಗೂ ಏನಂತೆ? ಲೋಕವೆಲ್ಲ ಗುಲ್ ಅಂತೆ. ಟಾಮ್ 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 ಟಾಮ್. ಸುಮ್ಮನೆ ಇದ್ಕೊಳ್ರೆ. ಮತ್ತೆ ಅಮ್ಮು ಯಾಕೆ ಡಲ್ ಆಗಿದ್ದಾಳೆ? ಅವಳ ಮುಖ ನೋಡ್ಕೊಂಡು ನೀವ್ಯಾಕ್ರಿ ತಲೆ ಕೆಡಿಸ್ಕೊತಿದ್ದೀರಿ? ನಂತರ ಅವಳು ಅಷ್ಟೇನೆ, ಹೀಗಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಎಲ್ಲ ಪಟಪಟ ಆಗೋಯ್ತಲ್ಲ, ಅದಕ್ಕೆ ಗಾಬರಿ ಆಗಿದ್ದಾಳೆ. ಹೌದಾ? ಆ ಸುಹಾಸಿನಿ ನೀನು ಮಾತಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಲ? ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಪರಿ. ನೀನು ನನ್ನ ಹತ್ರ ಸುಳ್ಳು ಹೇಳ್ತಾ ಇಲ್ಲ ತಾನೆ? ನಿಜ ಹೇಳಬೇಕು ಅಂದರೆ ಅವ್ರು ಒಪ್ಕೊಂಡಿದ್ದ ತಕ್ಷಣ ನನಗೂ ಗಾಬರಿ ಆಯಿತು. ನಡೀತಿರೋದು ನಿಜನೋ ಕನಸು ಅಂತ ಅನ್ನಿಸ್ತು. ಆದರೆ ಮದುವೆ ನಿಶ್ಚಯ ಆಗಿರೋದಂತೂ ಸತ್ಯ ರೀ. ಫೋನ್ ರಿಸೀವ್ ಮಾಡದೇ ಇರೋ ರೆಕಾರ್ಡ್ ಇಲ್ವಲ್ಲ? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಅಕ್ಕ ಅವಾಗಿಂದ ಫೋನ್ ಬರ್ಕೊಳ್ತಾ ಇದೆ. ಫೋನ್ ರಿಸೀವ್ ಮಾಡಲ್ಲ ಅಂದ್ರೆ ಸೈಲೆಂಟ್ ಅಲ್ಲಾದ್ರೂ ಇಡು. ನಾನು ಓದ್ಕೋಬೇಕು, ತುಂಬಾ ಡಿಸ್ಟರ್ಬ್ ಆಗ್ತಿದೆ ಕಣೆ. ಸಾರಿ ಕಣೆ. ರೌಡಿ ಬೇಬಿ ಆವಾಜ್ ಹಾಕ್ತೆ ಒಪ್ಕೊಂಡ್ಬಿಟ್ಲಾ? ನಾನು ಹೇಳಿ ಕೇಳಿಸ್ತಾನೆ ಹೋಗೆ. ಈಗ ಪರವಾಗಿಲ್ಲ. ಆಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕೆ ಪಿಕ್ ಮಾಡಿಲ್ಲ? ಅಮ್ಮ ಚೆನ್ನಾಗಿದ್ದಾರ? ನಾನೆಲ್ಲ ಓಕೆನಾ? ಯಾಕೇನು ಆನ್ಸರ್ ಮಾಡ್ತೀನ? ಅಮ್ಮ ಆರಾಮಾಗಿದ್ದಾರೆ, ಪರವಾಗಿಲ್ಲ. ನೀನು ಓಕೆನಾ? ಯಾಕೆ ಸೈಲೆಂಟ್ ಆಗಿದೆಯಾ? ಏನೇನಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೆ. ಸಾರಿ. ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ನಿಮ್ಮ ಅಮ್ಮನಿಗೆ ಹೀಗಾಯ್ತಲ್ಲ, ಬೇಜಾರಾಗ್ತದೆ. ಹೀಗಾಗಿ ಬರ್ತಿತ್ತು. ಆದರೆ ಒಟ್ಟಿನಲ್ಲಿ ಎಲ್ಲ ಒಂದು ಹಂತಕ್ಕೆ ಸೆಟ್ಲ್ ಆಯಿತು ಅನ್ನೋದೊಂದೇ ಸಮಾಧಾನ. ಅಕ್ಕ ಮತ್ತೆ ಬಿಕ್ಕಿ ಭಾವಂಗೆ ಮದುವೆ ಆಗುತ್ತಲ್ಲ ಅನ್ನೋದೊಂದೇ ಖುಷಿ. ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಬಾಯ್. ಹೇ ಹಲೋ, ಆಚಾರ್ಯ ಏನಾಗಿದೆ? ಜಗಳನೂ ಮಾಡ್ತಿಲ್ಲ, ಅಸಂಬದ್ಧವಾಗಿ ಮಾತಾಡ್ತಿಲ್ಲ. ಯಾವುದಕ್ಕೂ ಸಾರ್ಥಕ ಹತ್ರ ಒಂದ್ಸಲ ಮಾತಾಡ್ತೀನಿ. ಹಲೋ ಅಣ್ಣ. ಅಮೂಲ್ಯ, ಅರ್ಜೆಂಟಾಗಿ ನಾವು ಯಾವಾಗಲೂ ಮೀಟ್ ಆಗೋದು ಯಾಕಪ್ಪ? ಅರ್ಜೆಂಟಾಗ? ಯಾಕಣ್ಣ? ಎಲ್ಲಾನು ಫೋನಲ್ಲೇ ಹೇಳೋಕ್ಕಾಗಲ್ಲ ಅಮೂಲ್ಯ. ಅಲ್ಲಿ ವೇದಾಂತ ಅವನಿಗೇನು ಆಗಿಲ್ಲ ತಾನೆ? ಅವ್ನು ಕಾಲ್ ಮಾಡಿದ್ದಣ್ಣ, ನನಗೆ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ. ಎಲ್ಲ ಮಾತಾಡೋಣ, ಮೊದಲು ನೀನು ಹೊರಟು ಬಾ. ಸರಿ ಅಣ್ಣ, ಈಗಲೇ ಬಂದೆ. ಅಣ್ಣ
ನಿನ್ನ ಯಾಕೆ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ? ವೇದಾಂತ್ಗೇನು ಆಗಿಲ್ಲ ತಾನೆ? ನಿಂಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ, ಐ ಆಲ್ ರೈಟ್. ನಿನಗೇನಾಗಿದೆ? ನನಗೇನು ಆಗಿಲ್ಲ. ನಿಮ್ಮಮ್ಮ ಹೇಗಿದ್ದಾರೆ? ಅಮ್ಮ ಪರವಾಗಿಲ್ಲ. ಚೆನ್ನಾಗಿರೋಳ್ ಥರ ಕಾಣ್ತಿಲ್ಲ. ಏನಾಯ್ತು? ಏನು ಸಮಸ್ಯೆ ಅಂತ ಹೇಳೋದಕ್ಕೆ ಏನು ಪ್ರಾಬ್ಲಮ್? ಹೇಳಿದ್ನಲ್ಲ, ನನಗೇನು ಆಗಿಲ್ಲ. ನಿಜಾನಾ? ಏನು ಪ್ರಾಬ್ಲಮ್ಸ್ ಇಲ್ಲ ತಾನೆ? ನಿನ್ನೆ ಕೇಳ್ತಿರೋದು, ಇಸ್ ಎವ್ರಿಥಿಂಗ್ ಓಕೆ? ಸಾರಿ ವೇದಾಂತ್, ಗೌತಮ್ ಬಗ್ಗೆ ನೀವು ಹೇಳಿದ್ದನ್ನ ಕೇಳಬೇಕಿತ್ತು. ಜಸ್ಟ್ ಸ್ಟಾಪ್ ಇಟ್ ಅಮೂಲ್ಯ. ನನಗೆ ನಿನ್ನ ಸೈಲೆನ್ಸ್ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಐ ಮೀನ್, ನಾನು ಇವಳು ಇಷ್ಟು ಸೈಲೆಂಟ್ ಆಗಿರೋದನ್ನು ಯಾವತ್ತೂ ನೋಡಿಲ್ಲ. ಐ ಜಸ್ಟ್ ನಾಟ್ ಯೂಸ್ ಟು ಇಟ್. ನಾರ್ಮಲ್ ಆಗಿರೋ ಅಮೂಲ್ಯ. ನಾನು ನಾರ್ಮಲ್ ಆಗೇ ಇದ್ದೀನಿ. ಹೇಯ್, ನಿನಗೆ ನೀನು ಏನಂತ ಅನ್ಕೊಂಡಿದ್ಯಾ? ಆಚಾರಿ ಯಾವಾಗಲೂ ವಟ ವಟ ಅಂತ ಅಂತಾನೆ ಇರ್ತೀಯ ತಾನೆ. ಈಗೇನಾಗಿದೆ? ಕ್ವೀನ್ ವಿಕ್ಟೋರಿಯಾ ಅನ್ಕೊಂಡಿದ್ಯಾ ವರ್ಡ್ ಟು ವರ್ಡ್ ಆನ್ಸರ್ ಕೊಡೋದಕ್ಕೆ? ಅಲ್ಲ, ಇಲ್ಲೇನು ನಡೀತಿದೆ? ಮೂಲ್ಯ ಮಾತಾಡಿದ್ರೆ ಬೈತಿದ್ದವರು ಮಾತಾಡಿಲ್ಲ ಅಂತ ಬೈತಿದ್ದಾರಲ್ಲ. ನಾನು ನೋಡ್ತಾನೆ ಇದ್ದೀನಿ. ಐ ಆಮ್ ಯೋರ್ ಬಾಸ್. ನೀನು ನನ್ನ ಬಾಸ್ ಥರ ಆಡ್ತೀನಿ. ಕಂಡು ಬೇರೆ ಕೊಬ್ಬು ನಿಂದು ಅತಿ ಆಯ್ತು. ನಿಂದ ಅತಿ ಆಯ್ತು ಶುಂಠಿ ಶಂಕರ. ನೀನೇನ್ ಅನ್ಕೊಂಡಿದ್ಯಾ ನಿನ್ ಬಗ್ಗೆ? ಸುಮ್ಮನೆ ಇದ್ದೀನಿ ಅಂತ ಬಾಯ್ ಬಂದಂಗ ಮಾತಾಡ್ತೆ ಕಪ್ಪೆ ಶಂಕರ. ಏನು ಏನ್ ನಗ್ತಿದ್ಯಾ? ನನ್ನ ಇಷ್ಟ. ನಗೋದಕ್ಕೂ ನೀನು ಕೇಳಬೇಕಾ? ಒಬ್ಬೊಬ್ಬನೇ ನಗಕ್ಕೆ ನೀನೇ ಲೂಸಾ? ಫಿಕ್ಸು, ನೀನ್ ಹುಚ್ಚು ವಾಸಿ ಆಗೋದಿಲ್ಲ ಅಂತ ಗ್ಯಾರಂಟಿ ಆಗೋಯ್ತು. ಈಗ ನೀನು ನಾರ್ಮಲ್ ಅದ, ನೀನು ನೋಡ್ಬೋದು. ಯೋ, ಯಾಕಯ್ಯ ಹಿಂಗಾಡ್ತೀಯಾ? ನೀನ್ ಬಾಸು ಅಂತ ಏನ್ ಬೇಕಿದ್ರು ಮಾಡ್ಬೋದಾ? ನನ್ಗೆ ಎಷ್ಟು ಕೆಲಸ ಇದೆ ಗೊತ್ತಾ? ಅದನ್ನೆಲ್ಲ ಬಿಟ್ಟು ಅಣ್ಣ ಹೇಳ್ದ ಅಂತ ಇಲ್ಲಿಗೆ ಬಂದ್ರೆ ಬೀದಿ ನಡ್ಕ ಮಾಡ್ತಿದ್ಯಾ? ಸ್ಟಾಪ್ ಇಟ್ ಅಮೂಲ್ಯ. ನವ್ ಯು ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಏ ಸುಮ್ನಿರಯ್ಯ, ಜಾಗ ಒತ್ತುವರಿ ಮಾಡ್ತಿದ್ದೀನಿ ಅನ್ನೋ ತರ ಗಾಡಿ ತೋರಿಸ್ಬೇಡ. ನೀನ್ ಮಾಡಿರೋ ಕೆಲ್ಸಕ್ಕೆ ಲಿಮಿಟ್ ಅಲ್ಲ. ಎಲ್ಲನೂ ಕ್ರಾಸ್ ಮಾಡಿ ನಿನ್ಗೊಂದು ಗುದ್ದಿದ್ರೂ ಪಾಪ ಬರಲ್ಲ. ನಾನು ಯಾವ ಕೆಲಸನೂ ರೀಸನ್ ಇಲ್ಲದೆ ಮಾಡೋದು. ನಿನ್ನ ಚೇರಪ್ ಮಾಡೋದಕ್ಕೆ ಅಂತಾನೆ ಕರ್ಸಿದ್ದು, ತಿಳ್ಕೊ. ನೀನ್ ಯಾಕೆ ನನ್ನ ಚೇರ್ ಅಪ್ ಮಾಡ್ಬೇಕು? ನನಗೂ ಫೀಲಿಂಗ್ಸ್ ಇದೆ, ಹಾರ್ಟ್ ಆಗುತ್ತೆ, ಡಲ್ ಆಗ್ತೀನಿ. ಇದೆಲ್ಲ ಕಾಮನ್. ಯಾವಾಗ್ಲೂ ಇನ್ನೊಬ್ರು ಎಕ್ಸ್ಪೆಕ್ಟ್ ಮಾಡೋ ತರ ಇರೋದಕ್ಕಾಗಲ್ಲ. ನಾನು ಹೇಗ್ ಬೇಕೋ ಹಾಗಿರ್ತೀನಿ. ವಾಟ್ ವಿ ಆರ್ ವಾಟ್ ವಿ ರಿಪೀಟೆಡ್ಲಿ ಡೂ ಅನ್ನೋ ಮಾತೇ ಇದೆ.